ನಮ್ಮಲ್ಲಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಆಪರೇಟೆಡ್ ಎಲ್ಲ ಮಷಿನ್ಸ್ ನಾವು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇಲ್ಲಿ ನಾಟಿ ಮಷೀನು, ಡೈರೆಕ್ಟ್ ಭತ್ತ, ಪ್ಯಾಡಿ ವೀಡರು ಮತ್ತು ಪೌಲ್ಟ್ರಿ ರ್ಯಾಕಿಂಗ್ ಮಷೀನ್ ಎಲ್ಲ ಬ್ಯಾಟ್ರಿ ಆಪರೇಟೆಡ್. ನಿಮ್ಮದು 1 ಅವರ್ ಒಂದು ಚಾರ್ಜ್ ಮಾಡಿದ್ರೆ ನೀವು ಇಡೀ 3 ಇಂದ 4 ಎಕರೆ ಕಂಪ್ಲೀಟ್ ಮಾಡ್ಬೋದು ಭತ್ತ ನಾಟಿ ಮಾಡೋದು. ಸೊ ನಮ್ಮ ಮಷೀನಲ್ಲಿ ಅವರು 4 ಅವರ್ ಮಾಡಿರೋದು 1 ಅವರಲ್ಲಿ ಮಾಡ್ತಾರೆ. ಸರ್ ಪೌಲ್ಟ್ರಿ ರ್ಯಾಕಿಂಗ್ ಮಷೀನ್ಗೆ 42,000 ಮತ್ತು ಪ್ಯಾಡಿ ವೀಡರು ಅಷ್ಟೇ 42,000. ಕೋಳಿ ಫಾರಮು ಮತ್ತು ಪ್ಯಾಡಿ ವೀಡರ್ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀವಿ. ಸರ್ ನಾವು 2019 ರಿಜಿಸ್ಟರ್ ಆಗಿದ್ವಿ ಕಂಪ್ನಿ, ಬಟ್ ನಾವು M.Tech ನಂದು ಕಂಪ್ಲೀಟ್ ಆಗಿದೆ ಸ್ಟಡೀಸು. ಸರ್ ನಮಸ್ತೆ, ನನ್ನ ಹೆಸರು ಶಿವಾನಂದ್ ಅಂತ. ನಮ್ಮದು ಕಂಪ್ನಿ ಆಸಿಲೋ ಮಷೀನ್ಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ನಮ್ಮ ಮೈಸೂರಲ್ಲೇ ಇರೋದು. ರಿಜಿಸ್ಟರ್ ಆಫೀಸು ನಮ್ಮದು ಹುಬ್ಬಳ್ಳಿ ದೇಶಪಾಂಡೆ ಆಫೀಸಲ್ಲೇ ಇರೋದು. ಸೊ ನಮ್ಮಲ್ಲಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಆಪರೇಟೆಡ್ ಎಲ್ಲ ಮಷೀನ್ಸು ನಾವು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದರಲ್ಲಿ ನಾಟಿ ಮಷೀನು, ಡೈರೆಕ್ಟ್ ಭತ್ತ, ಪ್ಯಾಡಿ ವೀಡರು ಮತ್ತು ಪೌಲ್ಟ್ರಿ ರ್ಯಾಕಿಂಗ್ ಮಷೀನ್ ಎಲ್ಲ ಬ್ಯಾಟ್ರಿ ಆಪರೇಟೆಡ್. ಇದರಲ್ಲಿ ರೇಕಿಂಗ್ ಮಷೀನ್ ಒಂದು ಪ್ರಾಡಕ್ಟ್ ಬರುತ್ತೆ. ಅದು 1 ಅವರ್ ಚಾರ್ಜ್ ಮಾಡಿದ್ರೆ ನಿಮಗೆ 2.5 ಗಂಟೆ ರನ್ ಆಗುತ್ತೆ. ಅದು ಬರೀ ಕೋಳಿ ಫಾರಮಿಗೆ ಮಾತ್ರ ಯೂಸ್ ಮಾಡ್ತೀವಿ. ಇದು ಭತ್ತ ನಾಟಿ ಮಾಡೋದ್ರಲ್ಲಿ ಮಧ್ಯೆ ಕಳೆ ಕೆಡೋ ಮಷೀನು. ಇದು 1 ಅವರ್ ಚಾರ್ಜ್ ಮಾಡಿದ್ರೆ ನೀವು 1-1.5 ಎಕರೆ ಕಂಪ್ಲೀಟ್ ಮಾಡ್ಬೋದು ಒಂದು ಚಾರ್ಜಲ್ಲಿ. ಸೊ ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಏನಿಲ್ಲ ಅಂದರೂ 200-300 ರೂಪಾಯಿ ಆರಾಮಾಗಿ ಸೇವ್ ಮಾಡ್ತೀರಾ. ಮೇಯ್ನ್ ಬ್ಯಾಟ್ರಿ ಆಪರೇಟರ್ ಇದಕ್ಕೆ 2 ವರ್ಷ ವಾರಂಟಿ ಇರುತ್ತೆ. ಸೊ ನಮ್ಮದೇ ಮ್ಯಾನುಫ್ಯಾಕ್ಚರ್ ಅದನ್ನು ಏನೇ ಸರ್ವಿಸು ಪ್ರಾಬ್ಲಮ್ಸ್ ಏನೇ ಇದ್ದರೂ ನಾವೇ ಮಾಡಿಕೊಡ್ತೀವಿ. ಸೊ ಬೇಸ್ಡ್ ಒಂದು ಕಂಪ್ನಿ ಬೇಸು ಮೈಸೂರಲ್ಲೇ ಇರೋದು. ಭತ್ತ ನಾಟಿ ನಿಮ್ಮದು 1 ಅವರ್ ಒಂದು ಚಾರ್ಜ್ ಮಾಡಿದ್ರೆ ನೀವು ಇಡೀ 3 ಇಂದ 4 ಎಕರೆ ಕಂಪ್ಲೀಟ್ ಮಾಡ್ಬೋದು ಭತ್ತ ನಾಟಿ ಮಾಡೋದು. ಡ್ರಮ್ ಸೀಡರ್ ಆದರೆ ನಿಮಗೆ 1 ಎಕರೆ 10 ದಿನ ಮಾಡ್ಬೋದು. ಸೊ ನೀವು ಚಾರ್ಜಿಂಗಲ್ಲಿ ನೀವು ಒಂದು ಚಾರ್ಜಿಂಗ್ ಮಾಡಿದ್ರೆ 10 ಎಕರೆ ಕಂಪ್ಲೀಟ್ ಮಾಡ್ತೀರಾ. ಸೊ ಇದು ನಮ್ಮದು ಮಷೀನು. ಎಲ್ಲ ಪೆಟ್ರೋಲ್ಗಿಂತ ಮೇಯ್ನ್ ನಾವು ಬ್ಯಾಟ್ರಿದ ಫೋಕಸ್ ಮಾಡಿ ಬ್ಯಾಟ್ರಿ ಎಲೆಕ್ಟ್ರಿಕ್ ಎಲ್ಲ ಚಾರ್ಜ್ ಮಾಡಿ ಕೊಡ್ತಾಯಿದ್ದೀವಿ. ಎಷ್ಟು ಖರ್ಚಾಗುತ್ತೆ ಅಂತ ಈಗ ಭತ್ತದ ಹೇಳಿದ್ರಿ ನಾಟಿದು. ಈಗ ಒಂದು ಚಾರ್ಜ್ ಮಾಡಿದ್ರೆ 4 ಎಕರೆ ಹೊಡಿಬೋದು. ಹೌದು ಸರ್. ಅದರಲ್ಲಿ ಚಾರ್ಜ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಏನಂತ? ಸರ್ ಚಾರ್ಜ್ ಮಾಡಿದ್ರೆ ನೀವು ಹೆಂಗೆ ಮೊಬೈಲ್ ಚಾರ್ಜಲ್ಲಿ ಎಷ್ಟು ಖರ್ಚಾಗುತ್ತೆ ಅಷ್ಟೇ ಚಾರ್ಜ್ ಖರ್ಚಾಗುತ್ತೆ ಅಷ್ಟೇ. ನೀವು ಪೆಟ್ರೋಲು ಡೀಸೆಲಲ್ಲಿ ತೊಗೊಂಡ್ರೆ ನೀವು 1 ಎಕರೆ 1 ಲೀಟ್ರ್ ತೊಗೋತೀರಾ. ಸೊ ಇದರಲ್ಲಾದರೆ ನಿಮಗೆ ಒಂದು 20 ರೂಪಾಯಿ 30 ರೂಪಾಯಿ ಖರ್ಚಾಗುತ್ತೆ ಎಲೆಕ್ಟ್ರಿಕಲ್ಲಿ. ನೀವು ಪೆಟ್ರೋಲ್ದಾದರೆ ಒಂದು 100-200 ರೂಪಾಯಿ ಖರ್ಚು ಮಾಡ್ತೀರಾ 1 ಎಕರೆಗೆ. ಸೊ ಇದಾದರೆ ನಿಮಗೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್, ನೀವು ಬ್ಯಾಟ್ರಿ ನಮ್ಮ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೋಬೋದು. ಸೊ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಮಗೆ ಏನಿಲ್ಲ ಅಂದರೂ 3-4 ವರ್ಷ ಬಂದೇ ಬರುತ್ತೆ. ಓಕೆ ಸರ್. ಓಕೆ, ಈಗ ಪೋಲ್ಟ್ರಿಗೆ ಕೊಡ್ತಾ ಇದ್ದಾರಲ್ಲ ಮಷೀನ್, ಅದರ ವಿಶೇಷತೆ ಏನು ಮತ್ತು ಅದನ್ನು ಯಾಕೆ ಯೂಸ್ ಮಾಡ್ತಾರೆ? ಸರ್ ಕೋಳಿದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಜೊಳ್ಳು ಭತ್ತದ ಹೊಟ್ಟು ಮತ್ತು ಕೋಳಿದು ಪಿಕ್ಕೆ ಹಾಕುತ್ತೆ. ಸೊ ಅದನ್ನ 2 ಮಿಕ್ಸ್ ಆದಾಗ ಅಮೋನಿಯಾ ಕ್ರಿಯೇಟ್ ಆಗುತ್ತೆ. ಸೊ ಅಮೋನಿಯಾನ ಬಸ್ಟ್ ಮಾಡೋಕ್ಕೆ ಕೆಲವು ರೈತರು ಏನು ಮಾಡ್ತಾರೆ, ಕಾಲಲ್ಲಿ ಜಾಡಿಸಾಡ್ತಾರೆ. ಸೊ ಕಾಲಲ್ಲಿ ಅಮೋನಿಯಾ ಇಟ್ಟೋದ ಎಫೆಕ್ಟ್ ಆಗುತ್ತೆ, ಆಮೇಲೆ ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಕೋಳಿ ಬೇಗ ಸಾಯ್ತವೆ, ಮೊಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಮಷೀನಲ್ಲಿ ಕಂಪಲ್ಸರಿ ಮಾಡಲೇಬೇಕು. ರೇಕಿಂಗ್ ಮ್ಯಾನ್ಯುಲರ್ ಆಗಲಿ ಯಾವುದ್ರಲ್ಲಾದ್ರೆ ಕಂಪಲ್ಸರಿ ಮಾಡಲೇಬೇಕು. ಸೊ ನಮ್ಮ ಮಷೀನಲ್ಲಿ ಅವರು 4 ಅವರ್ ಮಾಡಿರೋದು 1 ಅವರಲ್ಲಿ ಮಾಡ್ತಾರೆ. ಆಮೇಲೆ ಬ್ಯಾಟ್ರಿ, ಆಮೇಲೆ ಸೌಂಡ್ಲೆಸ್ಸು. ನಿಮಗೆ ಪೆಟ್ರೋಲ್ ಆದರೆ ಕೋಳಿಗಳು ಸಾಯ್ತವೆ ಸೌಂಡಿಗೆ, ಇದಾದರೆ ಸೌಂಡ್ಲೆಸ್ ಬರುತ್ತೆ. ಸೊ ನಿಮಗೆ ಸೌಂಡ್ಲೆಸ್ ಇದರಿಂದ ನೀವು 4 ಅವರ್ ಆಪ್ರೇಟ್ ಮಾಡೋದು ನೀವು 1 ಅವರಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಆಮೇಲೆ ಬೇರೆ ಕೆಲಸನೂ ಮಾಡ್ಕೊಬೋದು. ರೇಟ್ ಏನಿದೆ ಅಂತ, ಎಷ್ಟು ಮಷೀನ್ ಇದಾವೆ, ಅದರ ರೇಟ್ ಎಷ್ಟು? ಸರ್ ನಾವು MRP 42,000 ಇಟ್ಟಿದ್ದೀವಿ. ಬಟ್ ನಾವು ಕರ್ನಾಟಕ ನಮ್ಮದೇ ಡೀಲರ್. ಈ ಮಷೀನ್ಗೆ ಎಷ್ಟು, ಈ ಮಷೀನ್ಗೆ? ಸರ್ ಪೌಲ್ಟ್ರಿ ರ್ಯಾಕಿಂಗ್ ಮಷೀನ್ಗೆ 42,000 ಮತ್ತು ಪ್ಯಾಡಿ ವೀಡರು ಅಷ್ಟೇ 42,000. ಬಟ್ ನಾವು ಕರ್ನಾಟಕಕ್ಕೆ ಮಾತ್ರ ನಾವು 38,000 ಕೊಡ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಡೀಲರ್ಗಳಿಲ್ಲ, ನಮ್ಮದೇ ಮ್ಯಾನುಫ್ಯಾಕ್ಚರ್ ಯೂನಿಟು ನಾವೇ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಅದರಿಂದ 42. ನಾಟಿ ಮಷೀನು ನಿಮಗೆ ನಾಟಿ ಮಷೀನಲ್ಲಿ ಪ್ಲಸ್ DSR 2 ಮಿಕ್ಸ್ ಸೇರಿ ನಿಮಗೆ 3 lakh ಆಗುತ್ತೆ. ಸೊ ಸಬ್ಸಿಡಿ ಇದಕ್ಕೆ ಸದ್ಯಕ್ಕೇನೂ ಇಲ್ಲ, ಸಬ್ಸಿಡಿ ಬರೋದಿಲ್ಲ. ಯಾಕೆ ಎಲೆಕ್ಟ್ರಾನಿಕ್ ಅಂದರೆ ಎಲ್ಲ ನಾವೇ ಸರ್ವಿಸ್ ಇರೋದ್ರಿಂದ ನಾವೇ ಸರ್ವಿಸ್ ಎಲ್ಲ ಕೊಡ್ತೀವಿ. ಸರ್ವಿಸ್ ಅಲ್ಲೇ ಮಾಡ್ತೀರಾ ಹೇಗೆ? ಹಾಂ ಸರ್, ಕೆಲವೊಂದು ಮಷೀನು ಅವರೇ ಕಸ್ಟಮರ್ ನಮ್ಮ ಕಂಪ್ನಿಗೆ ತಂದು ಕೊಡ್ತಾರೆ. ತುಂಬ ದೂರ ಇರೋರು ಬರೋಕ್ಕಾಗಲ್ಲ ಅಂದರೆ ನಾವೇ ಹೋಗ್ತೀವಿ. ಮೇಯ್ನ್ ಅಂದರೆ ಎಲ್ಲ ಆಲ್ಮೋಸ್ಟ್ ಕಸ್ಟಮರೆಲ್ಲ ನಮ್ಮೇ ತಂದು ಕೊಡ್ತೀವಿ. ಯಾಕೆಂದರೆ ನಮ್ಮ ಹತ್ರನೇ ವರ್ಕ್ಶಾಪ್ ಇರೋದ್ರಿಂದ ಅಲ್ಲೇ ನಮಗೆ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಸೊ ಅಲ್ಲೇ ನಾವು ಮಾಡಿ ಕೊಡ್ತೀವಿ. ಒಂದಿನ 2 ಡೇಸ್ ಅಲ್ಲಿ ನಿಮಗೆ ಸರ್ವಿಸ್ ಸಿಗುತ್ತೆ. ಈಗ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಅಂತ ಮಷೀನ್? ಸರ್ ನಾಟಿ ಕೋಳಿ ಫಾರಮು ಮತ್ತು ಪ್ಯಾಡಿ ವೀಡರ್ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀವಿ. ಮೇಯ್ನು ನಾಟಿ ಮಷೀನ್ ಒಂದು ಮಾತ್ರ ನಾವು ತೆಲಂಗಾಣದಲ್ಲಿ ಕೊಟ್ಟಿದ್ದೀವಿ. ಯಾಕೆಂದರೆ ಅಲ್ಲಿ ಸಾಲು ನಾಟಿ ಜಾಸ್ತಿ ಮಾಡ್ತಾರೆ. ಸೊ ಅದರಿಂದ ನಾಟಿ ಮಷೀನ್ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ. ಕೋಳಿ ಫಾರಮ್ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀವಿ ಸರ್. ಸರ್ ನಾವು 2019 ರಿಜಿಸ್ಟರ್ ಆಗಿದ್ವಿ ಕಂಪ್ನಿ, ಬಟ್ ನಾವು M.Tech ನಂದು ಕಂಪ್ಲೀಟ್ ಆಗಿದೆ ಸ್ಟಡೀಸು. ಅದಕ್ಕಿಂತ ಮುಂಚೆ ನಾವು ನಾಟಿ ಮಾಡೋ ಮಷೀನ್ಗೆ ನಮಗೆ ಫಂಡಿಂಗ್ ಬಂದಿತ್ತು. ಸೊ ಅದರಿಂದ ಅಲ್ಲಿ ಕಾಲೇಜಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಕಂಪ್ನಿ ಓಪನ್ ಮಾಡ್ಕೊಂಡ್ವಿ. ಆಮೇಲೆ 2020 ಸ್ವಲ್ಪ ಕೊರೋನಾ ಆದಮೇಲೆ 2020ಇಂದ ನಮ್ಮದು ಕೋಳಿ ಮಷೀನು ಮತ್ತು ಪ್ಯಾಡಿ ವೀಡರ್ ನಮಗೆ ಸೇಲ್ಸ್ ಜಾಸ್ತಿ ಆಯಿತು. ಸೊ ಅದರಿಂದ ನಾವು ಈಗ ಲಾಸ್ಟ್ ಇಯರು ನಾಟಿ ಮಷೀನು ಸೇಲ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಫ್ಯೂಚರಲ್ಲಿ ಸಬ್ಸಿಡಿ ಸಿಗ್ಬೋದಾ? ಸರ್ ಅಪ್ಲೈ ಮಾಡಿದ್ದೀವಿ. ಯಾಕೆಂದರೆ ಗೌರ್ಮೆಂಟ್ ಅವ್ರಿಗೆ ಸಬ್ಸಿಡಿ ಅವರು ಎಲೆಕ್ಟ್ರಾನಿಕ್ಸ್ ಅವರೇ SOP ಇಲ್ಲಿ ಸದ್ಯಕ್ಕೆ ಮಾಡ್ತಿದ್ದಾರೆ. ಯಾಕೆಂದರೆ ಈಗ ಪೆಟ್ರೋಲ್ದೆಲ್ಲ ಆಗಿದೆ, ಇನ್ನು ಬ್ಯಾಟ್ರಿದು ಎಲ್ಲ ಅವರೇ ಇದು ಮಾಡ್ತಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಬ್ಸಿಡಿ ಆಗುತ್ತೆ ಸರ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.